ನಮ್ಮ ಅಣ್ಣ ಆ್ಯಕ್ಚುಲಿ ಇಲ್ಲಿಗೆ ಅವರನ್ನು ನಾನು ನಟನಾಗಿ ಕರೆದಿಲ್ಲ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ನಾನು ಬರಮಾಡ್ಕೊಂಡಿದ್ದೀನಿ. ಬಂದಾದ ಮೇಲೆ ಈ ಕೊನೆ ಕ್ಷಣದಲ್ಲಿ ನಟರಾಗಿ ಅವರನ್ನು ಫೀಲ್ ಮಾಡಿ ಈ ಒಂದು ಬ್ಯೂಟಿಫುಲ್ ಶೀಲ್ಡ್ನ ಅವ್ರಿಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್. ನಾಗಶೇಖರ್ ಸಿನಿಮಾದಲ್ಲಿ ಹಾಡುಗಳು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ. ಅದಕ್ಕೆ ಮೂಲ ಗುರು ನಮ್ಮ ಸಾಧು ಅಣ್ಣ. ಪ್ರತಿ ಸಾರಿ ಕೆಲಸ ಮಾಡುವಾಗಲೂ ಇದು ಕಲ್ತ್ಕೊ ನಿಂಗೆ ಬೇಕಾಗತ್ತೆ, ಇದು ಕಲ್ತ್ಕೋ. ನನಗೆ ಫಸ್ಟು ಅವರು ಕಲಿಸಿದ್ದೆ 4 ಬಾರ್ ಅಂದ್ರೇನು, 8 ಬಾರ್ ಅಂದ್ರೇನು, ಅಲ್ಲ ಅಲ್ಲ ಮ್ಯೂಸಿಕ್ ಲೆಂತು. ಅಲ್ಲಿಂದ ಪ್ರತಿಯೊಂದು ಸಂಗೀತದ ಅಕ್ಷರಗಳನ್ನು, ಪದಗಳನ್ನು, ನುಡಿಗಳನ್ನು ಕಲಿಸಿ ಸಾಕಷ್ಟು ಒಂದಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಸಿನಿಮಾದಲ್ಲಿ ಹಾಡುಗಳು ಚೆನ್ನಾಗಿರ್ತಾರೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೈಕ್ ಕೊಟ್ಬಿಟ್ರಲ್ಲ. ವೇದಿಕೆಯಲ್ಲಿ ಇರುವ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮುಖ್ಯವಾಗಿ ಉಪೇಂದ್ರ ಸರ್ಗೆ, ನಮ್ಮಂಥ ಎಷ್ಟೋ ಕಲಾವಿದರಿಗೆ ಬೆಳೆಸಿದವರು ಅವರು, ನನ್ನ ಸೇರಿ. ಅವರು ನಾಗಶೇಖರ್ ಯಾರು ಸಿನಿಮಾದವ್ರು ಅಂದರೆ ಅವ್ರಿಗೆ ಭಾಳ ಪ್ರೀತಿ. ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಅವರು ಸಿನಿಮಾ ನೋಡ್ಬೇಕಾದ್ರೆ ಅವರ ನಿರ್ದೇಶಕರು, ಒಬ್ಬ ರೈಟ್ರು ಎಲ್ಲ ಮರ್ತೋಗ್ಬಿಡ್ತಾರೆ. ಹತ್ರ ಹೋಗ್ಬಿಟ್ಟು ಹಿಂಗೇ ನೋಡ್ತಾ ಇರ್ತಾರೆ ಸಿನಿಮಾನ. ಅವ್ರು ನೋಡ್ಬೇಕು ಸಿನಿಮಾ ಹೆಂಗೆ ಮಾಡಿದ್ದಾರೆ ಅನ್ನೋದು ಮಾತ್ರ. ನಾಗಶೇಖರ್ಗೆ ಸಿನಿಮಾ ಹುಚ್ಚು, ಸಿನಿಮಾ ಎಷ್ಟು ಪ್ರೀತಿಸ್ತಾರೋ ಉಪೇಂದ್ರ ಸರ್ ಅಷ್ಟೇ. ಈ ಸಿನಿಮಾಗೋಸ್ಕರನೇ ಹುಟ್ಟಿದ್ದಾರೆ ಅವರು ನಮ್ಮ ಮಧ್ಯೆ ಇರೋದು ನಮಗೆಲ್ರಿಗೂ ಸಂತೋಷ. ದಯವಿಟ್ಟು ಚಪ್ಪಾಳೆ ಬರಬೇಕು. ಸಂಜು ವರ್ಸ್ಗಿಂತ ಭಾಗ 2 25ನೇ ಜನದ್ದು ನಾನು ನಮ್ಮ ADGP ಸರ್ಗೆ ಹೇಳಿದೆ, ನಮ್ಮ ಮೊದಲನೇ ಸಿನಿಮಾ ಸಂಜು ವೆಡ್ಸ್ ಗೀತಾ 100 ದಿನ ಅಲ್ಲ, 150 ಡೇಸ್ ಸಾಗರಲ್ಲಲ್ವಾ ಅದು ಸಂಜು ವೆಡ್ಸ್ ಗೀತಾ 150 ಡೇಸ್. ಅದೇ ಥರ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ರೆಕಾರ್ಡಿಂಗ್ ಮಾಡಿದ್ವು ನಾನೇ ಸರ್. ಮೈನಾನ ಮರಿಬೇಡಿ, ಅದು ಮೈಲಿಗಲ್ಲು, ಅದು ಮೈನಾ 100 ದಿವಸ. ಸಂಜು ವೆಡ್ಸ್ ಗೀತಾ ಭಾಗ 2 100 ದಿವಸ ಓಡಲಿ ಅಂತ ಮತ್ತೆ ನಾನು ಹಾರೈಸ್ತೀನಿ. ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಸಿನಿಮಾಗಳು ಏಳು ಬೀಳು, ತೆಗಿಲಿಕ್ಕೆ, ಹೊಗಳಿಕೆ ಇವೆಲ್ಲ ಇದ್ದಿದ್ದೆ. ಯಾರಾದರೂ ನಮ್ಮ ಸ್ನೇಹಿತಿದ್ರೆ ಫಸ್ಟ್ ಅವ್ರು ಕಣ್ಣು ನೋಡ್ಬೇಕು. ನಾವು ಒಂದು ಸಿನಿಮಾ ಸಖತ್ತಾಗಿದೆ ಅಂದಾಗ ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರಬೇಕು. ಆವಾಗ ಅವನು ನಮ್ಮನ್ನು ಪ್ರೀತಿಯಿಂದ ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದೆ. ಕಣ್ಣು ಕೆಂಪಾಗಾಯಿತು ಅಂದರೆ ಅದು ಬೇರೆ ವಿಷಯಕ್ಕೆ ಅಂತ. ಆದ್ದರಿಂದ ಸಿನಿಮಾ ರಂಗ ಭಾಳ ಕುಗ್ತಾ ಇರೋ ಈ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದು ಒಂದು ಅದರ ಏನು ಹೇಳ್ತಾರೆ ಸರ್, ಸಕ್ಸಸ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ನಮ್ಮ ಅಣ್ಣ ಆ್ಯಕ್ಚುಲಿ ಇಲ್ಲಿಗೆ ಅವರನ್ನು ನಾನು ನಟನಾಗಿ ಕರೆದಿಲ್ಲ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿ ನಾನು ಬರಮಾಡ್ಕೊಂಡಿದ್ದೀನಿ. ಬಂದಾದ ಮೇಲೆ ಈ ಕೊನೆ ಕ್ಷಣದಲ್ಲಿ ನಟರಾಗಿ ಅವರನ್ನು ಫೀಲ್ ಮಾಡಿ ಈ ಒಂದು ಬ್ಯೂಟಿಫುಲ್ ಶೀಲ್ಡ್ನ ಅವ್ರಿಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಲವ್. ನಾಗಶೇಖರ್ ಸಿನಿಮಾದಲ್ಲಿ ಹಾಡುಗಳು ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಿ. ಅದಕ್ಕೆ ಮೂಲ ಗುರು ನಮ್ಮ ಸಾಧು ಅಣ್ಣ. ಪ್ರತಿ ಸಾರಿ ಕೆಲಸ ಮಾಡುವಾಗಲೂ ಇದು ಕಲ್ತ್ಕೊ ನಿಂಗೆ ಬೇಕಾಗತ್ತೆ, ಇದು ಕಲ್ತ್ಕೋ. ನನಗೆ ಫಸ್ಟು ಅವರು ಕಲಿಸಿದ್ದೆ 4 ಬಾರ್ ಅಂದ್ರೇನು, 8 ಬಾರ್ ಅಂದ್ರೇನು, ಅಲ್ಲ ಮ್ಯೂಸಿಕ್ ಲೆಂತು. ಅಲ್ಲಿಂದ ಪ್ರತಿಯೊಂದು ಸಂಗೀತದ ಅಕ್ಷರಗಳನ್ನು, ಪದಗಳನ್ನು, ನುಡಿಗಳನ್ನು ಕಲಿಸಿ ಸಾಕಷ್ಟು ಒಂದಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಸಿನಿಮಾದಲ್ಲಿ ಹಾಡುಗಳು ಚೆನ್ನಾಗಿರ್ತಾರೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೈಕ್ ಕೊಟ್ಬಿಟ್ರಲ್ಲ. ವೇದಿಕೆಯಲ್ಲಿ ಇರುವ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮುಖ್ಯವಾಗಿ ಉಪೇಂದ್ರ ಸರ್ಗೆ, ನಮ್ಮಂಥ ಎಷ್ಟೋ ಕಲಾವಿದರಿಗೆ ಬೆಳೆಸಿದವರು ಅವರು, ನನ್ನ ಸೇರಿ. ಅವರು ನಾಗಶೇಖರ್ ಯಾರು ಸಿನಿಮಾದವ್ರು ಅಂದರೆ ಅವ್ರಿಗೆ ಭಾಳ ಪ್ರೀತಿ. ಯಾಕೆ ಅವ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಅವರು ಸಿನಿಮಾ ನೋಡ್ಬೇಕಾದ್ರೆ ಅವರ ನಿರ್ದೇಶಕರು, ಒಬ್ಬ ರೈಟ್ರು ಎಲ್ಲ ಮರ್ತೋಗ್ಬಿಡ್ತಾರೆ. ಹತ್ರ ಹೋಗ್ಬಿಟ್ಟು ಹಿಂಗೇ ನೋಡ್ತಾ ಇರ್ತಾರೆ ಸಿನಿಮಾನ. ಅವ್ರು ನೋಡ್ಬೇಕು ಸಿನಿಮಾ ಹೆಂಗೆ ಮಾಡಿದ್ದಾರೆ ಅನ್ನೋದು ಮಾತ್ರ. ನಾಗಶೇಖರ್ಗೆ ಸಿನಿಮಾ ಹುಚ್ಚು, ಸಿನಿಮಾ ಎಷ್ಟು ಪ್ರೀತಿಸ್ತಾರೋ ಉಪೇಂದ್ರ ಸರ್ ಅಷ್ಟೇ. ಈ ಸಿನಿಮಾಗೋಸ್ಕರನೇ ಹುಟ್ಟಿದ್ದಾರೆ ಅವರು ನಮ್ಮ ಮಧ್ಯೆ ಇರೋದು ನಮಗೆಲ್ರಿಗೂ ಸಂತೋಷ. ದಯವಿಟ್ಟು ಚಪ್ಪಾಳೆ ಬರಬೇಕು.
ಸಂಜು ವರ್ಷಕ್ಕಿಂತ ಭಾಗ 2 25ನೇ ಜನದ್ದು ನಾನು ನಮ್ಮ ADGP ಸರ್ಗೆ ಹೇಳಿದೆ, ನಮ್ಮ ಮೊದಲನೇ ಸಿನಿಮಾ ಸಂಜು ಗೀತ 100 ದಿನ ಅಲ್ಲ 150 ಡೇಸ್ ಸಾಗರಲ್ಲಲ್ವಾ ಅದು ಸಂಜು ಗೀತ 150 ಡೇಸ್. ಅದೇ ಥರ ಅದಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರ್ ರೆಕಾರ್ಡಿಂಗ್ ಮಾಡಿದವ ನಾನೇ ಸರ್. ಮೈನಾನ ಮರಿಬೇಡಿ, ಅದು ಮೈಲಿಗಲ್ಲು, ಅದು ಮೈನಾ 100 ದಿವಸ ಸಂಜು ಗೀತ ಭಾಗ 2 100 ದಿವಸ ಓಡಲಿ ಅಂತ ಮತ್ತೆ ನಾನು ಹಾರೈಸ್ತೀನಿ. ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ನನ್ನ ನಮಸ್ಕಾರಗಳು. ಏನು ಸಿನಿಮಾಗಳು ಏಳು ಬೀಳು ತೆಗಿಲಿಕ್ಕೆ ಹೊಗಳಿಕೆ ಇವೆಲ್ಲ ಇದ್ದಿದ್ದೆ. ಯಾರಾದರೂ ನಮ್ಮ ಸ್ನೇಹಿತಿದ್ರೆ ಫಸ್ಟ್ ಅವ್ರ ಕಣ್ಣು ನೋಡ್ಬೇಕು. ನಾವು ಒಂದು ಸಿನಿಮಾ ಸಖತ್ತಾಗಿದೆ ಅಂದಾಗ ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರಬೇಕು. ಆವಾಗ ಅವನು ನಮ್ಮನ್ನು ಪ್ರೀತಿಯಿಂದ ಅವನು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದೆ. ಕಣ್ಣು ಕೆಂಪಾಗಾಯಿತು ಅಂದರೆ ಅದು ಬೇರೆ ವಿಷಯಕ್ಕೆ ಅಂತ. ಆದ್ದರಿಂದ ಸಿನಿಮಾ ರಂಗ ಭಾಳ ಕುಗ್ತಾ ಇರೋ ಈ ಸಮಯದಲ್ಲಿ ಇಂಥ ಸಿನಿಮಾಗಳು ಬಂದು ಒಂದು ಅದರ ಏನು ಹೇಳ್ತಾರೆ ಸರ್, ಸಕ್ಸಸ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.